ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಇವತ್ತು ಮೂರನೇ ಭಾಗ ಶಿವನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕು. ಶಿವಾಲಯಗಳು ಎಲ್ಲ ಕಡೆ ಹೋಗ್ತಾ ಇರ್ತೀವಿ ನಾವೆಲ್ಲ. ರುದ್ರ ಪಠಣ ಮಾಡ್ತೀವಿ, ಶಿವಾಲಯಕ್ಕೆ ಹೋಗ್ತೀವಿ, ಶ್ರೀಶೈಲಕ್ಕೆ ಪಾದಯಾತ್ರೆ ಹೋಗ್ತೀವಿ, ಬಟ್ಟೆಗಳನ್ನು ಹಾಯ್ಕೋತೀವಿ, ಏನೇನೋ ಮಾಡ್ತೀವಿ. ಶಿವನ ತತ್ವ, ಶಿವ ಹೇಳಿದ ಸಂದೇಶ, ಶಿವನ ಜೀವನದಲ್ಲಿ ನಡೆದು ಬಂದಂಥದ್ದು ನಮ್ಮಲ್ಲಿ ಏನಾದರೂ ಇದೆಯಾ ಎಂಬುದನ್ನು ಆಲೋಚನೆ ಮಾಡಬೇಕು. ನಮಗೆಲ್ಲ ಒಂದೊಂದು ಇವರು ಆದರ್ಶಗಳು ಜೀವನದಲ್ಲಿ ಅಳವಡಿಸಲಿಕ್ಕೆ ಅವರ ಭಕ್ತರು, ಅವರು ಶಿಷ್ಯರು ಅಂಥೇಳಿ ನಾವು ಹೇಳಲಿಕ್ಕೆ ಯೋಗ್ಯತೆ ಇರ್ತದೆ. ಇಲ್ಲ ಮೈಯೆಲ್ಲ ಬೂದಿ ಬಡ್ಕೊಂಡೆ, ಭಸ್ಮ ಬಡ್ಕೊಂಡೆ, ನಾ ಶಿವಭಕ್ತ ಶ್ರೀಶೈಲಕ್ಕೆ ಪಾದಯಾತ್ರೆ ಹೋಗಿ ಬಂದಿನಿ ಅಂದರೆ ಏನೂ ಉಪಯೋಗ ಇಲ್ಲ. ಮಾಡಬೇಡ್ರಿ ಅಂತಲ್ಲ, ಅದರಲ್ಲಿಂದ ಉಪಯೋಗ ಇರೋದಿಲ್ಲ. ನೀವು ನೋಡ್ರಿ, ಶಿವ ಪರಿವಾರ, ನಾವು ನಮ್ಮ ಪರಿವಾರದಲ್ಲಿ ಅನೇಕ ಸಮಸ್ಯೆಗಳು. ಮಕ್ಕಳೊಂದು ರೀತಿ, ಕುಡುಕ ಇರ್ತಾನೆ, ಒಬ್ಬ ಜಗಳಾಡೋ ಇರ್ತಾನೆ, ಒಬ್ಬರು ಕಿರಿಕಿರಿ ಅವ್ರು ಇರ್ತಾರೆ, ಬಂಧು ಬಳಗದವ್ರು ಒಂದು ನಮ್ಮನೆ ಇರ್ತಾರೆ, ಹೆಂಡತಿಗೆ ಗೈಯಾಳಿ ಇರ್ತಾಳೆ, ಏನೇನೋ ಸಮಸ್ಯೆಗಳು ಬರ್ತಿರ್ತಾವೆ. ಶಿವ ಪರಿವಾರದಲ್ಲಿಂತ ನಮಗೊಂದು ಆದರ್ಶ. ಶಿವನ ಪರಿವಾರ ಹೇಗಿದೆ? ಶಿವ ನಂದಿ ಮೇಲೆ ಕೂತಿದ್ದಾನೆ, ಕೊಳ್ಳಲ್ಲಿ ಸರ್ಪ, ಪಕ್ಕದಲ್ಲಿ ಪಾರ್ವತಿ ಕೂತಿದ್ದಾಳೆ ವ್ಯಾಘ್ರ, ಅದೇ ಪಕ್ಕದಲ್ಲಿ ಗಣಪತಿ ಕೂತಿದ್ದಾನೆ ಇಲ್ಸಬತ್ತು ವಾಹನ, ಈ ಪಕ್ಕದಲ್ಲಿ ಷಣ್ಮುಖ ಕೂತಿದ್ದಾನೆ ನವಿಲು ವಾಹನ. ನೋಡ್ರಿ, ಅವರೆಲ್ಲ ಒಂದು ಪರಿವಾರದಲ್ಲಿ ಒಬ್ಬರಿಗೊಬ್ಬರು ಕಲಿಯೋದಿಲ್ಲ. ಶಿವನ ಕೊಳ್ಳಲ್ಲಿ ಇರ್ತಕ್ಕಂಥ ಹಾವಿಗೆ ಗಣಪತಿ ಕೆಳಗಿದ್ದು ಇಲ್ಸಾಬತ್ತಿಗೆ ಜಾತಿ ವೈರನ್ನ, ಶಿವನ ಕೊಳ್ಳಲ್ಲಿದ್ದ ಹಾವಿಗೆ ಷಣ್ಮುಖನ ಕೆಳಗಿರ್ತಕ್ಕಂಥ ನವಿಲಿಗೆ ಜಾತಿ ವೈರತ್ವ, ಶಿವನ ಇದು ನಂದಿಗೆ ಕೂತಿದ್ದ ನಂದಿಗೆ ಪಾರ್ವತಿ ಕೂತಂಥ ವ್ಯಾಘ್ರಕ್ಕೆ ಜಗಳ. ಒಬ್ರಿಗೊಬ್ರು ಕಲಿಯೋದಿಲ್ಲ. ಒಬ್ಬರು ನೋಡಿದ್ರು ಹರ್ಕೊಂಡು ತಿಂದ್ಬಿಡ್ತಾರೆ, ಹೊರಗೆ ಬಿಟ್ಬಿಟ್ರು. ಎಲ್ಲರಿಗೂ ಕೂಡ್ಸ್ಕೊಂಡು ಕೂತಿದ್ದಾನೆ ಶಿವ, ಧ್ಯಾನಸ್ಥವಾಗಿರ್ತಾನೆ. ಕೂಡ್ರಿ, ಸುಮ್ಮನಿರು, ಜಗಳ ಬೇಡ, ಸುಮ್ಮನೆ ಕೂಡ್ರಿ ಅಂತ. ಇದು ಶಿವತತ್ವ. ನಾವು ಶಿವ ಪರಿವಾರ ಅಂತೇಳಿ ಏನು ಹೇಳ್ತೀವಿ, ಇವೆಲ್ಲ ಕಥೆಗಳು. ಇದರಲ್ಲಿಂದ ನಮಗೆ ಉಪಯೋಗ ಮಾಡ್ಕೋಬೇಕು. ಶಿವ ಪರಿವಾರದ ನಮ್ಮಲ್ಲಿ ಕೂಡ ಈ ರೀತಿ ಸಂಸಾರದಲ್ಲಿ ಹೆಂಡರು ಮಕ್ಕಳು ಗದ್ದಲಿ ಇವು ಇರ್ತಾವೆ. ನಾವು ಮನೆ ಯಜಮಾನರು ವಿಚಲಿತ ಆಗಲಾರ್ದಂಗೆ ಎಲ್ಲರನ್ನ ಸಂಭಾಳಿಸ್ಕೊಂಡು ಹೋಗೋ ಶಕ್ತಿ ನಾವು ಬೆಳೆಸ್ಕೋಬೇಕು. ಇದು ಶಿವನಿಂದ ಕಲಿಬೇಕು. ಶಿವ ಸ್ಮಶಾನವಾಸಿ, ಸ್ಮಶಾನದಲ್ಲಿರ್ತಾನಪ್ಪ ಶಿವ, ಬೂದಿ ಬಡಕ ಅಂತ ಹೇಳ್ತಾರೆ. ಸ್ಮಶಾನದಲ್ಲಿ ಹೋಗಿ ದಹನ ಮಾಡಿದ ಮೇಲೆ, ಮಣ್ಣು ಮಾಡಿದ ಮೇಲೆ ಜೀವಗೆ ಎಚ್ಚರಿಕೆ ಬರ್ತದೆ, ರೋದನೆ ಮಾಡ್ತದೆ, ಅಳ್ತದೆ. ಎಲ್ಲಿಗೆ ಹೋದ್ರು ನಮ್ಮವರೆಲ್ಲ ಶಿವ ಇರ್ತಾನಂತಲ್ಲಿ ಕರೆದು, ಕೂಡಪ್ಪ ಕೂಡು, ಅಳಬೇಡ, ಕೂಡು. ಎಲ್ಲಿ ಹೋದ್ರು ನಮ್ಮವರೆಲ್ಲರೂ ಹೋದ್ರಪ್ಪ, ಮನೆಗೆ ಹೋದ್ರು, ಊಟ ಮಾಡ್ಲಿಕ್ಕೆ ಆರಾಮಾರ, ನೀ ಅಳಬೇಡ, ನಾ ಇದ್ದೇನೆ ನಿನಗೆ ಅಂಥೇಳಿ ಶಿವ ಭುಜದ ಮೇಲೆ ಕೈ ಇಟ್ಟು ಕೂಡಿಸ್ತಾ ಅಂತ. ಆ ಆತ್ಮಕ್ಕೆ ಅಲ್ಲಿ ಇರ್ತಕ್ಕಂಥ ಇದಕ್ಕೆ ಎಚ್ಚರಿಕೆ ಬಂದಾಗ ರೋದನೆ ಮಾಡೋ ಕಲ್ಕ ರಾತ್ರಿ ವೇಳೆಯಲ್ಲಿ ಸ್ಮಶಾನದಲ್ಲಿದ್ದ ಶಿವ ಅವ್ರನ್ನೆಲ್ಲ ರಕ್ಷಣೆ ಮಾಡ್ತಾನಂತ ಹೇಳ್ತಾರೆ. ಅದಕ್ಕೆ ಶಿವ ನೀಲಕಂಠ, ನಂಜುಂಡೇಶ್ವರ, ಮೃತ್ಯುಂಜಯ. ಆತ ಲೋಕ ಕಲ್ಯಾಣಕ್ಕಾಗಿ ಇನ್ನೊಬ್ಬರಿಗೆ ಒಳ್ಳೇದಾಗಬೇಕು, ಜಗತ್ತೆಲ್ಲ ಒಳ್ಳೇದಿರಬೇಕು. ನಾವು ಸಹಿತ ಇನ್ನೊಬ್ಬರಿಗೆ ಒಳ್ಳೇದಾಗಲಪ್ಪ, ನಮ್ಮ ಬಂಧು ಬಳಗ ಪರಿವಾರ, ನಮ್ಮ ಪಕ್ಕದ ಮನೆಯವರು, ಹಾಸ್ಪಿಟಲ್ನಲ್ಲಿ ಬಿದ್ದವರು, ಇವರೆಲ್ಲರಿಗೂ ಏನಾದರೂ ಸಹಾಯ ಮಾಡಬೇಕು, ನಮ್ಮ ಕರ್ತವ್ಯ ಅಂತ ಭಾವನೆ ಮಾಡಬೇಕಂದ್ರೆ ಶಿವನಿಂದ ಕಲಿಬೇಕು. ಆ ಹಲ ವಿಷಯನ ಕುಡಿದು ಬಿಟ್ಟ. ನೀವು ಕಾಶ್ಮೀರಲ್ಲಿ ತೊಡ್ಕೊಂಡು ಕನ್ಯಾಕುಮಾರಿವರೆಗೆ ಈ ಸಾಮಾನ್ಯ ಚಪ್ಪಲಿ ಹೊಲಿಂದ ತಿಳ್ಕೊಂಡು ಪಂಡಿತರಿಗೆ ಕೇಳ್ರಿ, ಹಲ ವಿಷ ಕುಡಿದಿದ್ದು ಯಾರು ಅಂದ್ರೆ ಶಿವ ಅಂತ ಹೇಳ್ತಾರೆ. ಕೆಲವರು ಅಪಪ್ರಚಾರ ಮಾಡ್ತಾರೆ, ಶಿವ ದ್ವೇಷಿಗಳಿದ್ದಾರೆ, ಶಿವ ವಿಷ ಕುಡ್ದಿಲ್ಲ, ಇನ್ನೊಬ್ಬ ಕುಡ್ದನ, ಆತ ಕುಡ್ದನ, ಈತ ಕುಡ್ದನ, ಏನೇನೋ ಕಾಲ್ಪನಿಕ ಕಥೆಗಳು ಹುಚ್ಚುಚ್ಚು ಮಾತಾಡ್ತಿರ್ತಾರೆ. ಅವರು ಸಾಸಿವೆ ಕಾಳಷ್ಟು ಇದ್ದಾರೆ ಜನಸಂಖ್ಯೆಯಲ್ಲಿ. ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಬೋದು ಅವಶ್ಯಕತೆ ಇಲ್ಲ. ಶಿವನೇ ವಿಷ ಕುಡಿದಿದ್ದು, ನೀಲಕಂಠ, ನಂಜುಂಡೇಶ್ವರ, ಮೃತ್ಯುಂಜಯ ಅಂತ ಹೇಳ್ತಾರೆ. ಹಲ ವಿಷ ಕುಡಿದಿದ್ದು ಮಹಾನುಭಾವ ಶಿವ, ದೇವಮಯ ದೇವ್, ಮಹಾದೇವ್ ಅಂತ ಹೇಳ್ತಾರೆ. ನಾವು ಸಹಿತ ಇನ್ನೊಬ್ಬರಿಗೆ ಕಷ್ಟ ಬಂದಾಗ, ಸಮಸ್ಯೆಗಳು ಬಂದಾಗ ನಾನಿದ್ದೀನಪ್ಪ ಅಂದಬೇಡ ಅಂತೇಳಿ ಹೇಳ್ತಕ್ಕಂಥ ಭಾವನೆ ಬೆಳೆಸ್ಕೋಬೇಕು. ಇದು ಶಿವತತ್ವದಿಂದ ನಾವು ಕಲಿಬೇಕು. ಶಿವ ದಾನಶೂರ ಕಾರಣದಲ್ಲಿ ಹೇಗೆ ಹೇಳ್ತಾರೋ ಹಂಗೆ ಎಲ್ಲ ಕೊಡ್ತಕ್ಕಂಥದ್ದು. ಬೋಲಶಂಕರ ಭಸ್ಮಾಸುರ ಬಂದ ವರ ಕೊಟ್ಟ, ಕೃಷ್ಣ ಮಹಾವಿಷ್ಣುಗೆ ಸುದರ್ಶನ ಚಕ್ರ ಇತ್ತು ಕೊಟ್ಬಿಟ್ಟ, ರಾವಣ ಬಂದ ಆತ್ಮಲಿಂಗ ಕೊಟ್ಟ. ಯಾರು ಏನು ಕೇಳಿದ್ರು ಕೊಡೋದು ತೊಗೊಳ್ರಿ, ಹೋಗ್ರಿ ಅಂತೇಳಿ ಅಷ್ಟೇ ಕಠೋರವಾಗಿ ಇದ್ದ ಶಿವ. ಮನ್ಮಥ ಬಂದು ಎಬ್ಬಿಸಿಬಿಟ್ರೆ, ಮೂರನೇ ಕಣ್ಣು ತೆಗೆದ್ರೆ ಭಸ್ಮಾಗಿ ಹೋಗ್ಬಿಟ್ಟ. ಆ ಶಕ್ತಿ ಕೂಡ ಶಿವನಲ್ಲಿ ಇರ್ತಿತ್ತು. ಆ ಶಿವ ಅನೇಕ ಈ ರೀತಿ ಘಟನೆಗಳಿಂದ ನಾವು ಕಲಿಬೇಕು. ನಾವು ಕೊಡ್ತಕ್ಕಂಥದ್ದು ಕಲಿಬೇಕು. ಇನ್ನೊಬ್ರಿಗೆ ಏನಾದರೂ ಕೊಡ್ರಿ, ನಮ್ಮಲ್ಲಿದ್ದು ₹1 ಕೊಡ್ರಿ, 8 ಕೊಡ್ರಿ, 10 ರೂಪಾಯಿ ಕೊಡ್ರಿ, ದಾನ ಧರ್ಮ ಮಾಡೋದು. ಬರ್ರಿಪ್ಪ, ತಿನ್ನಿರಿ, ಉಣ್ರಿ, ಮನೆಗೆ ಬರ್ರಿ, ನಮ್ಮ ಮನೆಗೆ ಬರ್ರಿ, ಬಂಧು ಬಳಗ ಪರಿವಾರದವ್ರು ಬರ್ರಿ, ನಮ್ಮ ಮನೆಗೆ ಏನಿದ್ದು ಅನ್ನ ಸಾರು ಊಟ ಮಾಡೋಣ ಎಂಬ ಭಾವನೆ ಇಟ್ಕೋಬೇಕು. ಇಲ್ಲರಿ ಶಿವಭಕ್ತರಿ, ನಾವು ರುದ್ರ ಅಂತೀವ್ರಿ, ಅದಿಲ್ಲದೆ ತೀರ್ಥ ತೊಗೊಂಬೋದಿಲ್ರಿ. ನಾವು ಸೋಮವಾರ ಉಪವಾಸ ನೋಡ್ರಿ, ಏನು ಸುಡುಗಾಡು ಉಪವಾಸ. ಸೋಮವಾರ ಮಾಡಿದ್ರೇನು, ಮಂಗಳವಾರ ಮಾಡಿದ್ರೇನು, ನಿನ್ನ ಕೈಲಿ ಎಡಗೈಲಿ ಕಾಗಿ ಹೊಡೆಯೋದಿಲ್ಲ, ಬಂಧು ಬಳಗಕ್ಕೆ ಕೇಳೋದಿಲ್ಲ, ಯಾರು ನಿನ್ನ ಮನೆಗೆ ಬರೋದಿಲ್ಲ, ನೀನು ಇನ್ನೊಬ್ಬರು ಮನೆಗೆ ಹೋಗೋದಿಲ್ಲ. ಶಿವಭಕ್ತ ಅಂತಿದ್ದಿ, ಮೈಯೆಲ್ಲ ಬೂದಿ ಬಡ್ಕೊಂಡಿದ್ದಿ, ಇದರಿಂದ ಏನೂ ಲಾಭ ಇಲ್ಲ. ಶಿವನ ತತ್ವ ನಿನ್ನಲ್ಲಿ ಏನಾದರೂ ಕಾಣಿಸಿದ್ರೆ ಮಾತ್ರ ಲಾಭ. ಮನೆ ಕಟ್ಟಿದ ಎಲ್ಲರೂ ಹೇಳಿದ್ರು, ಪಾರ್ವತಿ ಹೇಳಿದ್ಲು, ಎಲ್ಲರಿಗೆ ಮನೆಗಳವ, ವೈಕುಂಠದಾಗಿರ್ತಾನೆ ವಿಷ್ಣು, ನಮಗೊಂದು ಮನೆ ಇಲ್ಲ, ಮನೆ ಕಟ್ಟು. ಅವಾಗ ಮನೆ ಕಟ್ಟಿಬಿಟ್ಟ. ಇತ್ತಗೆ ವಾಸ್ತು ಇತ್ತಗೆ ಕರೆದು ದೊಡ್ಡ ಮನೆ ನಿರ್ಮಾಣ ಆಗಲಿ ಅಂತ ಹೇಳಿದ್ರು. ದೊಡ್ಡ ಭವನ ನಿರ್ಮಾಣ ಆಗಿಬಿಟ್ಟು ಆವಾಗ ಪೂಜೆ ಮಾಡಬೇಕು, ವಾಸ್ತು ಮಾಡಬೇಕು. ಯಾರು ಬರಬೇಕು? ರಾವಣನೇ ಪಂಡಿತ, ಬ್ರಾಹ್ಮಣ ಶ್ರೇಷ್ಠ, ಕರಿ, ನನ್ನ ಶಿಷ್ಯ ಇದ್ದಾನಂತಂದ್ರು. ಅದಕ್ಕೆ ಕರೆಸಿದು.
ಮನೆ ವಾಸ್ತು ಆಗಲಿ ಅಂತ ಪಾರ್ವತಿ ಪರಮೇಶ್ವರ ಕೂಡಿಸಿ ವಾಸ್ತು ಮಾಡಿದರು, ಪೂಜೆ ಆಯ್ತು, ಎಲ್ಲ ಆಯ್ತು. ದಕ್ಷಿಣ ಏನು ಬೇಕಂತ ಕೇಳ್ದ ಶಿವ. ಏನು ಬೇಡ ನನಗಂತ. ಇಲ್ಲ ಏನಾದರೂ ಕೇಳು, ಬ್ರಾಹ್ಮಣರಿಗೆ ಹಾಗೆ ಕಳಿಸ್ಬಾರ್ದು. ಮನೆ ವಾಸ್ತು ಆಗೋದು, ಇಂಥ ದೊಡ್ಡ ಮನೆ ಕಟ್ಸೀನಿ, ನೀನು ಏನಾದರೂ ಕೇಳೋದು. ಈ ಮನೆ ಭಾಳ ಚಲೋ ಅದ, ನಂಗೆ ಭಾಳ ಪಸಂದ್ ಬಂದದಂದ. ತೊಗೊಂಡೋಗ್ಬಿಡು ಮನೆ ಅಂದ. ಮನೆಯೇ ಕೊಟ್ಟುಬಿಟ್ಟ ಶಿವ. ಅದು ಮನೆ ರಾವಣ ತಂದು ಲಂಕಾದಲ್ಲಿ ಇಟ್ಕೊಂಡ ಅಂತ ಹೇಳ್ತಾರೆ. ಇವೆಲ್ಲ ಕಾಲ್ಪನಿಕ ಕಥೆಗಳಿರ್ಬೋದು, ಆದರೆ ಇದ್ರ ಹಿಂದಿರ್ತಕ್ಕಂಥ ಉದ್ದೇಶ ಕೊಡ್ತಕ್ಕಂಥದ್ದು. ನಮ್ಗೆ ಯಾರೋ ಮನೆಯಲ್ಲಿ ಅಕ್ಕ ತಮ್ಮ ಯಾರೋ ಬಂದಿರ್ತಾರೆ, ಅಣ್ಣ ಈ ಫೋನ್ ಚಲೋದ, ಅಣ್ಣ ಈ ಟೇಪ್ ರಿಕಾರ್ಡ್ ಚಲೋದ, ಅಣ್ಣ ಈ ಒಂದು ಕೊಡ ಅದಲ್ಲ ನಮ್ಮ ಮನೆಗೆ ಪೂಜೆಗೆ ಬರ್ತದೆ, ತೊಗೊಂಡೋಗಿ ತಾಯಿ ಒಯ್ ಅಂತ ಹೇಳ್ತಕ್ಕಂಥ ಭಾವನೆ. ಎಲ್ಲ ಅದು ಕೊಡೋದಲ್ಲ. ಆ ಪೆನ್ ಮಾತ್ರ ಯಾರು ಮುಟ್ಬೇಡ್ರ, ಅದು ನಂದದು ನೋಡು, ಇಲ್ಲಿ ಪೆನ್ ಇಟ್ಟಿದ್ದು ಎಲ್ಲೋ ಜಗಳನೇ. ಅರೆ ಕೊಡ್ತಕ್ಕಂಥದ್ದು ಕಲಿ. ಇಂಥ ಎಡಗೈಲಿ ಕಾಗಿ ಹೊಡೆಯೋದಿಲ್ಲ. ಶಿವಭಕ್ತ ಅಂತ ಹೇಳಲಿಕ್ಕೆ ನಿನಗೆ ಹೇಗೆ ನಾಚಿಕೆ ಆಗೋದಿಲ್ಲ. ಇವೆಲ್ಲ ನಾವು ಶಿವನಿಂದ ಕಲಿಬೇಕು. ಈಕಿ ಸತಿ ತೀರ್ಕೊಂಡು ಭುಜದ ಮೇಲೆ ಹಾಕೊಂಡು ಆತ ತಾಂಡವ ನೃತ್ಯ ಮಾಡಿದ್ರೆ ಜಗತ್ತು ಪ್ರಳಯ ಆಗ್ತದೆ ಅಂತ ಹೇಳಿದ್ರು. ಎಲ್ಲ ದೇವತೆಗಳು ಗಾಬರಿ ಆಗಿಬಿಟ್ರು. ಅವಾಗ ಮಹಾವಿಷ್ಣು ಬಂದು ಶಾಂತ ಮಾಡಿ 52 ತುಕಡೆ ಮಾಡಿ ಆ ಶರೀರನ ಧ್ವಂಸ ಮಾಡಿ ಹಾಕಿಬಿಟ್ಟ ಅಂತ. 52 ಕಡೆ ದೇಶದಲ್ಲಿ ಬಿದ್ದು ಶಕ್ತಿಪೀಠಗಳು ಆದವು ಅಂತ ಹೇಳ್ತಾರೆ. ಇವತ್ತಿಗೆ 52 ಶಕ್ತಿಪೀಠಗಳೇನವ ಆ ದೇವಿದು ಭಾಗಗಳ ಬಿದ್ದಿದ್ದು ಅಂತ ಹೇಳ್ತಾರೆ. ಅನೇಕ ಇದರಲ್ಲಿ ಶಿವತತ್ವವನ್ನು ನಾವು ಕಲಿಬೇಕು. ಯಾವಾಗ ಧ್ಯಾನಮಗ್ರವಾಗಿದ್ದಾನೆ. ಶಿವಸ್ಯ ಹೃದಯಂ ವಿಷ್ಣು, ವಿಷ್ಣುಸ್ಯ ಹೃದಯಂ ಶಿವ, ಏಕೋದೇವ ಕೇಶವವ ಶಿವವ. ಶಿವ ಮತ್ತು ಕೇಶವರು ಒಂದೇ. ಮಹಾಭಾರತ ಯುದ್ಧದ ಸಮಯದಲ್ಲಿ ಅರ್ಜುನ ಕೇಳ್ತಾನೆ, ನನಗೆ ಹಿಂದೆ ದಿನ ಒಂದು ದೊಡ್ಡ ಮೋಡದ ಆಕಾರ ಕಾಣಿಸ್ತದೆ, ಕೈಯಲ್ಲಿ ಒಂದು ತ್ರಿಶೂಲ್ ಹಿಡಿದಂಗೆ ಯಾವುದೋ ಒಂದು ಮುಖ ಕ್ಲಿಯರ್ ಕಾಣಿಸ್ತಾ ಇಲ್ಲ, ಒಂದು ಮೋಡದಲ್ಲಿ ಆಕಾರ ಕಾಣಿಸ್ತಾ ಇದೆ, ಏನು ಕೃಷ್ಣ ಅಂತ ಕೇಳಿದಾಗ ಶಿವ ನಮ್ಮಿಂದ ಇದ್ದಾನಪ್ಪ. ಯುದ್ಧದಲ್ಲಿ ಯಾವುದೇ ಸಮಯ ಬಂದಾಗ ಎಮರ್ಜೆನ್ಸಿ ಬಂದು ಏನಾದರೂ ಒಂದು ಬಂತಂದ್ರೆ ನಾವು ಹಿಂದಿರ್ಬೇಕಂತೇಳಿ ನಾನು ಹಿಂದಿರ್ತಾನೆ ಯಾವಾಗ ಅಂತೇಳಿ ಹೇಳಿದಂತೆ. ರಾಮೇಶ್ವರದಲ್ಲಿ ರಾಮ ಅದನ್ನೇ ತೋರಿಸಿ ಪೂಜೆ ಮಾಡಿದ ಶಿವದ್ವೇಷಿಗಳಿದ್ದಾರೆ. ಇಲ್ಲ ಅಂತಾರೆ, ಆಯ್ತಾ ಹೆಚ್ಚು ಆತ ಕಮ್ಮಿ ಆತ ಸರ್ವೋತ್ತಮ ಆಯ್ತಾ ಕೆಳಗಾತ 2ನೇ ನಂಬರ್ 3ನೇ ನಂಬರ್ ಇವರೇ ನಂಬರ್ ಕೊಟ್ಬಿಡ್ತಾರೆ. ಇವರೇನು ಸ್ಕೂಲ್ ಟೀಚರ್ ಇದ್ದಂಗೆ. ಹಾಗೇನೂ ಇರೋದಿಲ್ಲ. ಶಿವಸ್ಯ ವಿಷ್ಣು, ವಿಷ್ಣುಸ್ಯ ಹೃದಯಂ ಶಿವ, ಏಕೋದೇವ ಕೇಶವವ ಶಿವ. ಶಿವಕೇಶವರು ಒಂದೇ. ಅವರಲ್ಲಿ ಭೇದ ಮಾಡಿದ್ರೆ ನರಕ ಪ್ರಾಪ್ತಿ. ನರಕಕ್ಕೆ ಹೋಗ್ಬೇಕಾದ್ರೆ ನೀವು ಮಾಡಿರಿ ಭೇದ, ನಮಗೇನು ಅಭ್ಯಂತರ ಇಲ್ಲ. ನಾವು ನರಕಕ್ಕೆ ಹೋಗೋರಲ್ಲ. ಅವರಿಬ್ಬರು ಒಂದೇ ಅಂತ ಪೂಜೆ ಮಾಡ್ತೀವಿ. ಅದಕ್ಕೆ ಹರಿಹರ ಅಂತೇಳಿ ಒಂದೇ ಕಲ್ಲಲ್ಲಿ ಮೂರ್ತಿನ ಕೂಡ ಕೆತ್ತಿದ್ದಾರೆ. ಇವನ್ನ ನಾವೆಲ್ಲರೂ ಕಲ್ಕೋಬೇಕು. ಶಿವನ ಆರಾಧನೆ ಮಾಡೋರು, ಶಿವನ ಪೂಜೆ ಮಾಡೋರು, ರುದ್ರ ಹೇಳೋರು, ಇದನ್ನೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಅಷ್ಟು ಬ್ರಾಡ್ ಆಗಬೇಕು. ಭಾರತ್ ಮಾತೆಗೆ ಜೈ. ಎಲ್ಲರಿಗೂ ನಮಸ್ಕಾರ.